ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಧ್ವನಿ ಹೋಮ್. ನಾನು ಧ್ವನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಇದು ಶಿವರಾತ್ರಿ ಹಬ್ಬದ ದಿನದ ವ್ಲಾಗು. ಬೆಳಿಗ್ಗೆ ಒಂದು 5 ಗಂಟೆಗೆ ಎದ್ದೇಳೋಣ ಅಂತಂದ್ಬಿಟ್ಟು ಅಲಾರಾಮ್ನೆಲ್ಲ ಇಟ್ಕೊಂಡು ಮಲ್ಕೊಂಡಿದ್ದೆ. ನಾನು ಎದ್ದಿದ ತಕ್ಷಣ ಪಾಪನು ಕೂಡ ಇದ್ದರು. ಅವ್ರಿಗೂ ಎಲ್ಲ ಫೀಡ್ ಮಾಡಿ ಆರಾಮಾಗಿ ಮತ್ತೆ ಮಲಗಿಸ್ಬಿಟ್ಟು 5:30 ಹಂಗೆ ಎದ್ದು ಬಂದು ಕಿಚನ್ ಎಲ್ಲ ಕ್ಲೀನ್ ಮಾಡ್ತಿದ್ದೆ. ಲಾಸ್ಟ್ ನೈಟು ನಾವು ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ವಾಶ್ ಮಾಡದೆ ಮಲ್ಕೊಂಡ್ಬಿಟ್ವಿ. ಅದಕ್ಕೆ ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಹಾಗೆ ಸ್ಲ್ಯಾಬು ಎಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ಏನು ಗೊತ್ತಾ, ಇವತ್ತು ನಾವು ತಂಬಿಟ್ನಾರ್ತಿನೂ ಕೂಡ ಮಾಡಬೇಕು. ಅದಕ್ಕೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಡೋಣ. ನಾನು ದೇವ್ರ ಮನೆಯೂ ಕ್ಲೀನ್ ಮಾಡಿರಲಿಲ್ಲ. ಎಲ್ಲನೂ ಕ್ಲೀನ್ ಮಾಡಿ ಪೂಜೆ ಮಾಡಿ ಅಲ್ಲಿಗೆಲ್ಲ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಬರೋದು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲನೂ ಕ್ಲೀನ್ ಮಾಡ್ಕೊತಿದ್ದೆ. ಇದು ಕಿಚನ್ಗೆ ಸ್ಟೋರೇಜ್ ಬಾಕ್ಸು ತರಿಸ್ಕೊಂಡಿದ್ದೆ ಮೀಶೋದಲ್ಲಿ. ಪ್ಯಾಕ್ ಆಫ್ 6 ಬರ್ತಾಯಿದೆ. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗಿದೆ. ಅಗೇನ್ ಮತ್ತೆ ನಾನು 6ನ ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ. ಫಸ್ಟು ತರಿಸ್ಕೊಂಡಿದ್ದೆ, ಮತ್ತೇನು ಕೂಡ ತರಿಸ್ಕೊಂಡೆ. ಇದನ್ನು ಎಲ್ಲ ವಾಶ್ ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲ ವಾಶ್ ಮಾಡ್ಕೊತಾ ಇದ್ದೆ. ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ವಿಂಡೋ ಹತ್ರ ಎಲ್ಲ ಕ್ಲೀನ್ ಮಾಡಿಬಿಟ್ಟು, ಏನು ಗೊತ್ತಾ, ಲಾಸ್ಟ್ ನೈಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಆಗಲಿಲ್ಲ. ಪಾಪುನ ಅಮ್ಮ ಏನಾದ್ರು ಕೆಲಸ ಮಾಡ್ತಿದ್ರೆ ನಾನು ನೋಡ್ಕೋಬೇಕು, ಇಲ್ಲ ನಾನು ಏನಾದರೂ ಕೆಲಸ ಮಾಡ್ತಿದ್ರೆ ಅಮ್ಮ ಪಾಪು ನೋಡ್ಕೋಬೇಕು. ಈ ರೀತಿ ಆಗಿರೋದ್ರಿಂದ ಅಜ್ಜಿ ಇದ್ದಾಗ ಸ್ವಲ್ಪ ಹೆಲ್ಪ್ ಆಗ್ತಾಯಿತ್ತು. ಬಟ್ ಇವಾಗ ಅಜ್ಜಿ ಇಲ್ವಲ್ಲ, ನಾವೇ ಇಬ್ಬರು ನೋಡ್ಕೋಬೇಕು. ಬೆಳಗ್ಗೆನೆ ಕರೆಂಟು ಕೂಡ ಹೋಗ್ತಾಯಿತ್ತು. ಇವತ್ತು ಹೋಗೋದು ಬರೋದು ಮಾಡ್ತಾಯಿತ್ತು. ಎಲ್ಲನೂ ಕ್ಲೀನ್ ಮಾಡ್ಕೊಂಡೆ. ಬೆಳಗ್ಗೆನೆ ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಿತ್ತು ಗೊತ್ತಾ. ಕೇಳಿಸ್ಕೊಂಡ್ರೆ ಅಲ್ವಾ ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾಯಿತ್ತು ಅಂದರೆ, ಒರಿಜಿನಲ್ ಆಗಿ ಕೇಳೋದಕ್ಕೆ ಇನ್ನೂ ಚೆನ್ನಾಗಿ ಅಂತ ಅನ್ನಿಸ್ತಾ ಇತ್ತು. ಬೆಳಗ್ಗೆನೆ ಪಕ್ಷಿಗಳೆಲ್ಲ ಸೌಂಡ್ ಆಗ್ತಿತ್ತು. ನಾನು ಎದ್ದಾಗ ಫುಲ್ಲು ಕತ್ಲೆ ಆಗಿತ್ತು. ಆ್ಯಂಡ್ 6:30 ಏನೋ ಆಗಿತ್ತು ಅಷ್ಟೇ. ಅಷ್ಟರಲ್ಲಿ ಇಷ್ಟು ಚೆನ್ನಾಗಿ ಬೆಳಕು ಕೂಡ ಆಗಿತ್ತು. ನಾನು ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಆ್ಯಂಡ್ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೊರಗಡೆ ಬಂದು ನೋಡಿದೆ. ಪಕ್ಷಿಗಳ ಸೌಂಡ್ ಕೇಳಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಒಂದು 5 ನಿಮಿಷ ಹಂಗೆ ಕೇಳಿಸ್ಕೊತಾ ಇದ್ದೆ. ಆ್ಯಂಡ್ ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ದೇವ್ರ ಮನೆನ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಪೂಜೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದೆ. ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋ ಕೆಲಸ, ಪೂಜೆ ಮಾಡೋದು, ಇದನ್ನು ನಾನು ಇದು ಮಾಡಿಕೊಂಡೆ. ಆ್ಯಂಡ್ ನಮ್ಮಮ್ಮ ತಿಂಡಿ ಮಾಡ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೊತಿದ್ರು. ದೇವ್ರ ಮನೆನ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ವಾಶ್ ಮಾಡಿ ಪೂಜೆನ ಈ ರೀತಿ ಮಾಡ್ಕೊಂಡಿದ್ದೆ. ಪೂಜೆ ಮಾಡಿದ್ಮೇಲೆ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ನಾನು ಹೇಳಿದ್ನಲ್ವ ತಂಬಿಟ್ಟು ಮಾಡ್ಕೋಬೇಕು, ತಂಬಿಟ್ನಾರ್ತಿ ತೊಗೊಂಡೋಗ್ಬೇಕು ಅಂತ ಅಂದ್ಬಿಟ್ಟು ಪಾಪ ನಮ್ಮಮ್ಮ ಎಲ್ಲನೂ ರೆಡಿ ಮಾಡಿಕೊಂಡ್ರು. ಆ್ಯಂಡ್ ತಿಂಡಿನೂ ಕೂಡ ಟೊಮೊಟೊ ಬಾತನ್ನ ಮಾಡಿದರು. ತಿಂಡಿ ತಿನ್ನೋಷ್ಟರಲ್ಲಿ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿವು ಆಗಿಬಿಟ್ಟಿತ್ತು. ಬಿಸಿ ಬಿಸಿಯಾಗಿ ತಿಂದೆ. ತುಂಬಾ ಚೆನ್ನಾಗಿ ಮಾಡಿದರು ಟೊಮೊಟೊ ಬಾತನ್ನು. ತಿಂಡಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಪಾಪುಗೆ ಫ್ರೆಶ್ ಅಪ್ ಮಾಡಿ ಅವ್ರಿಗೂ ಊಟ ತಿನ್ನಿಸ್ಕೊಂಡು ನಾವು ಮಧ್ಯಾಹ್ನ ಹಂಗೆ ಹೊರಟ್ವಿ. ತಂಬಿಟ್ನಾರ್ತಿನ ತೊಗೊಂಡು ಹೋಗೋಣ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು. ಅಪ್ಪ ಮಗ ಇವತ್ತು ಮ್ಯಾಚಿಂಗ್, ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಇಬ್ಬರೂ ಮಿಂಚ್ತಾ ಇದ್ದಾರೆ ಅಲ್ವಾ? ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಮ್ಯಾಚ್ ಮಾಡ್ತಿದ್ದೀರಾ? ಇಲ್ಲಪ್ಪ, ನಾನೇನು ಅದೇನು ಹಾಕೋಬೇಕು ಅಂತಿಲ್ಲ. ಆಮೇಲೆ ಹಾಕೊಂಡ್ಮೇಲೆ ಗೊತ್ತಾಗಿದ್ದು ನನಗೆ ಅಪ್ಪ ಮಗ ಇಬ್ರು ಮ್ಯಾಚಿಂಗ್ ಹಾಕೊಂಡಿದ್ದೀವಿ ಅಂತ. ಪಾಪು ಕಂದ, ಏನು ಮ್ಯಾಚ್ ಮಾಡ್ತಿದ್ದೀರಾ ಇಬ್ರು? ಮುದ್ದು, ಏನಕ್ಕೆ ಹಂಗೆ ಮಾಡೋದು? ಆ್ಯಂಡ್ ಎಂಥ ಕೋಇನ್ಸಿಡೆಂಟ್ ಅಂದರೆ, ಅಪ್ಪ ಮಗ ಇಬ್ಬರು ಮ್ಯಾಚ್ ಮಾಡ್ತಾಯಿದ್ರು ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು. ಪಾಪುಗೆ ಹೊಸ ಬಟ್ಟೆ ಹಾಕಬೇಕು ಅಂದ್ಬಿಟ್ಟು ನಾನು ಹೊಸದು ವೈಟ್ ಟಿ ಶರ್ಟ್ ಇತ್ತು, ಅದನ್ನು ಹಾಕಿದೆ. ಅವರು ಅದೇ ಥರ ಶರ್ಟ್ ಹಾಕ್ಕೊಂಡ್ಬಿಟ್ಟಿದ್ರು. ಆಮೇಲೆ ಹೇಳ್ತಾ ಇದ್ವಿ, ಅದನ್ನೇ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಪಾಪು ಅಂತೂ ಸುಮ್ಮನೆ ಕೂರೋದೇ ಇಲ್ಲ ಕಾರಲ್ಲಿ. ಫಸ್ಟು ಹೋಗಿದ ತಕ್ಷಣ ಅವ್ರ ಅಪ್ಪನ ಹತ್ರನೇ ಕೂತ್ಕೋಬೇಕು. ಆಮೇಲೆ ಬೋರ್ ಆದರೆ ಅಲ್ಲಿ ಮಾತ್ರ ನನ್ನ ಸೈಡಿಗೆ ಬರೋದು. ಆ್ಯಂಡ್ ಆಲ್ರೆಡಿ ಸಮ್ಮರ್ ಸ್ಟಾರ್ಟ್ ಆಗಿಬಿಟ್ಟಿದೆ. ತುಂಬಾ ಬಿಸಿಲು. ಅದೇ ಮಾತಾಡ್ತಾ ಇದ್ವಿ, ಎಲ್ಲಿಷ್ಟು ಗಿಡಗಳು ಎಲ್ಲ ಒಣಗೋಗಿರೋ ಥರ ಆಗಿಬಿಟ್ಟಿದೆ. ಇನ್ನು ಮಳೆ ಬರೋವರೆಗೂ ಗ್ರೀನರಿ ನೋಡೋದಕ್ಕೆ ಕಷ್ಟ. ಆ್ಯಂಡ್ ಪಾಪು ಏನು ಗೊತ್ತಾ, ಅವ್ರ ಅಪ್ಪನ ಕಂಡ್ರೆ ತುಂಬಾ ಇಷ್ಟಪಡ್ತಾರೆ. ಅವ್ರ ಜೊತೆ ಇರೋದಕ್ಕೆ ಜಾಸ್ತಿ ಆಸೆ ಪಡ್ತಾರೆ. ಹಾಗಾಗಿ ಕಾರಲ್ಲೂ ಅಷ್ಟೇ ತುಂಬ ಎಂಜಾಯ್ ಮಾಡ್ತಾರೆ. ಅವ್ರಿಗೆ ನಿದ್ದೆ ಬರೋವರೆಗೂ ಅವ್ರ ಅಪ್ಪನ ಜೊತೆಗೇ ಅವ್ರು ಇರೋದು. ಆಮೇಲೆ ನಾನು ನನ್ನ ಹತ್ರ ಕರ್ಕೊತೀನಿ ಅಷ್ಟೇ. ಆ್ಯಂಡ್ ಪೂಜೆಗೆ ಎಲ್ಲದಕ್ಕೂ ನಮ್ಮಮ್ಮ ರೆಡಿ ಮಾಡಿಕೊಟ್ಟಿದ್ರು. ಎಲ್ಲನೂ ಬ್ಯಾಗ್ ಹಾಕಿ ರೆಡಿ ಮಾಡಿಟ್ಟಿದ್ರು. ನಾನು ರೆಡಿ ಆಗೋಷ್ಟರಲ್ಲಿ ಪಾಪುಗೂ ಸ್ನಾನ ಮಾಡಿಸಿ ಅವ್ರಿಗೆ ಊಟ ತಿನ್ನಿಸಿ ಆ್ಯಂಡ್ ನಾನು ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿ ಆಗಬೇಕಿತ್ತಲ್ವ. ಅಷ್ಟರಲ್ಲಿ ತಂಬಿಟ್ಟು ಎಲ್ಲ ಅವರೇ ಮಾಡಿದ್ದು. ಎಲ್ಲ ಮಾಡಿ ಬ್ಯಾಗೂ ಅಷ್ಟೇ ಏನೇನು
ಬೇಕು ಎಲ್ಲನೂ ರೆಡಿ ಮಾಡಿಕೊಟ್ಟಿದ್ರು. ಅಂಡು ತುಪ್ಪನೆಲ್ಲ ಹಾಕಿ ಅಲ್ಲಿ ತುಪ್ಪದ ಆರತಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಮಿಸ್ ಮಾಡಿದೆ. ಮ್ಯಾಚ್ ಬಾಕ್ಸ್ ಇಂದನೂ ಕರೆಕ್ಟಾಗಿ ನೆನಪು ಮಾಡಿಕೊಂಡು ಹಾಕೊಟ್ಟಿದ್ರು. ನನಗೆ ಇದೇ ಫಸ್ಟ್ ಟೈಮು ನಾನು ಹೋಗ್ತಾ ಇರೋದು. ಸೊ ಹಂಗಾಗಿ ನನಗೆ ಗೊತ್ತಿರಲಿಲ್ಲ. ಎಲ್ಲನೂ ರೆಡಿ ಮಾಡಿಕೊಟ್ಟು ಅಲ್ಲಿ ಪೂಜೆ ಎಲ್ಲ ಹೆಂಗೆ ಮಾಡಬೇಕು ಅಂತಲೂ ನಮ್ಮಮ್ಮ ಎಲ್ಲ ಹೇಳ್ಕೊಟ್ಟಿದ್ರು. ನಾವು ಹೋಗ್ಬಿಟ್ಟು ಪೂಜೆನ ಮಾಡಿಸ್ಕೊಂಡು ಬಂದ್ವಿ. ಅವರೂ ಬನ್ನಿ ಅಂತ ಅಂದರೆ ಅವ್ರು ಬರೋಕ್ಕಾಗಲಿಲ್ಲ. ಇಲ್ಲಾಂದರೆ ಅವ್ರನ್ನ ಜೊತೆಲೇ ಕರ್ಕೊಂಡು ಹೋಗ್ತಾಯಿದ್ವಿ. ಅಲ್ಲಿ ಮನೇಲಿ ಅಪ್ಪ ಒಬ್ಬರೇ ಇರ್ತಾರೆ ಅಂತ ಅಂದ್ಬಿಟ್ಟು ಅಮ್ಮ ಮನೇಲೇ ಉಳ್ಕೊಂಡ್ರು. ನಾವು ಮಾತ್ರ ಹೋಗಿ ಪೂಜೆನೆಲ್ಲ ಮಾಡಿಸ್ಕೊಂಡು ಬಂದ್ವಿ. ಪಾಪುಗೆ ನಿದ್ದೆ ಬರೋ ಟೈಮ್ ಆಗಿತ್ತು. ಸೊ ಹಂಗಾಗಿ ನಿದ್ದೆ ಬರ್ತಿದೆಯಾ ಅಂತ ಅಂದ್ಕೊಂಡು ಮಾತಾಡಿಕೊಂಡು ಹೋದ್ವಿ. ಮಧ್ಯಾಹ್ನ ಆಗಿಬಿಟ್ಟಿತ್ತು. ಏನು ಗೊತ್ತಾ, ಈ ಮಧ್ಯಾಹ್ನ ಟೈಮ್ ಹೊರಗಡೆ ಹೋಗೋಕ್ಕಾಗೋದೇ ಇಲ್ಲ. ನೋಡೋಕ್ಕೆ ಇಲ್ಲಿ ನಮಗೆ ಬಿಸಿಲು ಅಂತ ಅನಿಸುತ್ತೆ ಅಷ್ಟೇ, ಬಟ್ ಎಷ್ಟು ಬಿಸಿಲಿದೆ ಅಂತ ಗೊತ್ತಾಗಲ್ಲ. ನಾವು ಹೊರಗಡೆ ಹೋದಾಗಲೇ ನಮಗೆ ಗೊತ್ತಾಗೋದು ಇಷ್ಟೊಂದು ಬಿಸಿಲಿದೆಯಾ ಅಂತ ಅಂದ್ಬಿಟ್ಟು. ಆಮೇಲೆ ಈ ತಂಬಿಟ್ಟು ಆರತಿ ಮಾಡಿದ್ವಲ್ವ ನಾವು, ಇದು ಏನು ಗೊತ್ತಾ, ಸಿಡಿ ಹಬ್ಬ ಆಗುತ್ತಲ್ಲ ಮಳವಳ್ಳಿಯಲ್ಲಿ, ಆ ಟೈಮಲ್ಲೇ ನಾವು ಮಾಡಬೇಕಿತ್ತು. ಬಟ್ ಯಾವಾಗಲೂ ಒಂದು ವೀಕ್ ಲೇಟಾಗಿ ತೊಗೊಂಡೋಗ್ತಾರಂತೆ. ಆ ಟೈಮಲ್ಲಿ ತುಂಬಾ ರಶ್ ಇರ್ತಾರೆ ಅಂತ ಅಂದ್ಬಿಟ್ಟು. ಆಮೇಲೆ ನಮ್ಮಮ್ಮ ಕೆಳಗಡೆ ಎಲ್ಲೂ ಇಡಬಾರ್ದು, ಇದನ್ನು ತೊಡೆ ಮೇಲೆ ಇಟ್ಕೋಬೇಕು ಅಂತೆಲ್ಲ ಹೇಳಿ ಕಳಿಸಿದ್ರು. ಸೊ ಹಂಗಾಗಿ ನಾನು ತೊಡೆ ಮೇಲೆ ಇಟ್ಕೊಂಡು ದೇವರಿಗೆ ತೊಗೊಂಡೋಗಿ ಆರತಿ ಮಾಡೋದಕ್ಕೆ ಅಂತ ಹೊರಟ್ವಿ. ಪಾಪು ಅವ್ರ ಅಪ್ಪನ ಜೊತೆ ಮಾತಾಡಿಕೊಂಡು ಹಂಗೆ ಎದ್ದು ನಿಂತ್ಕೊಳ್ಳೋಕ್ಕೆಲ್ಲ ಟ್ರೈ ಮಾಡ್ತಾಯಿದ್ರು. ಹಿಡಿದು ಕೂರಿಸ್ತಾ ಇದ್ವಿ. ಅವರು ಮೂಡ್ ಚೆನ್ನಾಗಿರೋವರೆಗೂ ಕುತ್ಕೊತಾರೆ. ಒಂದೊಂದು ಸಲ ಅಂತೂ ಕುತ್ಕೊಳ್ಳೋದೇ ಇಲ್ಲ ಕಾರಲ್ಲಿ ಸುಮ್ಮನೆ. ನನಗೆ ತುಂಬ ಲಾಂಗ್ ಜರ್ನಿ ಎಲ್ಲ ಹೋಗಬೇಕು ಅಂತೆಲ್ಲ ಆಸೆ ಇದೆ. ಬಟ್ ಇವಾಗ ಇವರು ಒಂದೊಂದು ಟೈಮ್ ಹಂಗೆ ಮಾಡೋದು ನೋಡಿದ್ರೆ ಅಷ್ಟು ಲಾಂಗೆಲ್ಲ ಹೆಂಗಪ್ಪ ಹೋಗೋದು ಅಂತ ಅನ್ನಿಸ್ತಾ ಇರುತ್ತೆ. ನಿದ್ದೆ ಟೈಮ್ ಏನಾದ್ರು ಬಂದರೆ ಇಲ್ಲ ಅವ್ರಿಗೆ ಹೊಟ್ಟೆ ಹಶು ಏನಾದರೂ ಆಗಿದ್ರೆ ಅಂತೂ ಅವ್ರು ಸುಮ್ಮನೆ ಇರೋದೇ ಇಲ್ಲ. ಹೊಟ್ಟೆ ಏನು ಹಶುವಾಗಿರಲಿಲ್ಲ. ನಾನು ಊಟನ ತಿನ್ನಿಸ್ಕೊಂಡೇ ಬಂದೆ. ಲೇಟಾದರೂ ಪರವಾಗಿಲ್ಲ, ಫಸ್ಟು ಪಾಪು ಊಟ ಎಲ್ಲ ತಿನ್ನಿಸ್ಕೊಂಡು ಆರಾಮಾಗಿದ್ರೇ ಹೋಗಿ ಬರೋಣ ಅಂದ್ಬಿಟ್ಟು ಈ ಕ್ರಿಸ್ಟಲ್ ಸ್ಕೂಲ್ ಇದೆಯಲ್ವಾ, ಇಲ್ಲಿಗೆ ನನ್ನ ಫ್ರೆಂಡ್ ಮಗಳು ಕೂಡ ಹೋಗ್ತಿದ್ದಾಳೆ. ಇದು ಹೊಸದಾಗಿ ಓಪನ್ ಆಗಿರೋದು ಈ ವರ್ಷ ಅಂತೆ. ಎಜುಕೇಷನ್ ಚೆನ್ನಾಗಿದೆ ಅಂತ ಹೇಳ್ತಿದ್ರು ನನ್ನ ಫ್ರೆಂಡು. ನಾವು ಮಾತಾಡ್ಕೊಂಡು ಸ್ವಲ್ಪ ಹೋಗ್ತಾ ಇದ್ವಿ. ಹೋಗಿದ್ದೇ ಗೊತ್ತಾಗಿಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಏನಂತಂದರೆ, ನನಗೆ ಬೇಕಾಗಿದ್ದವರೊಬ್ರು ನಮಗೆ ಅಲ್ಲಿ ಸಿಗ್ತಿದ್ರು. ಆ್ಯಕ್ಚುಲಿ ಅದು ಅನ್ಎಕ್ಸ್ಪೆಕ್ಟೆಡು. ನಾನು ಸುಮ್ಮನೆ ಅವ್ರಿಗೆ ಕಾಲ್ ಮಾಡಿದೆ. ಬಟ್ ಅವರು ನಾವು ಅಲ್ಲೇ ಇದ್ದೀವಿ, ಮಳವಳ್ಳಿಲೇ ಇದ್ದೀವಿ ಅಂತ ಹೇಳಿದ್ರು. ಸೊ ಹಂಗಾಗಿ ದೇವಸ್ಥಾನದಲ್ಲೇ ಮೀಟ್ ಮಾಡೋ ಥರ ಆಯಿತು. ಸುಮಾರು ವರ್ಷಗಳ ಗ್ಯಾಪೇ ಆಗಿಬಿಟ್ಟಿತ್ತು. ಕಾಂಟ್ಯಾಕ್ಟು ಕೂಡ ಇರಲಿಲ್ಲ. ಮತ್ತೆ ದೇವರು ನಮ್ಮನ್ನ ದೇವಸ್ಥಾನದಲ್ಲೇ ಒಂದು ಮಾಡಿಸಿದೆ. ಅದು ಏನು ಗೊತ್ತಾ, ಬೇಕಾಗಿರೋ ಸಂಬಂಧಗಳು ಆದರೆ ಹಾಗೇ ಎಷ್ಟೇ ದೂರ ಆಗಿದ್ರೂ ಕೂಡ ಅದು ಯಾವುದೋ ಒಂದು ರೂಪದಲ್ಲಿ ಅವರು ಮತ್ತೆ ನಮ್ಮ ಜೊತೆಗೆ ಸೇರ್ತಾರೆ. ಬೇಡದೇ ಇದ್ದವರು ಏನು ಗೊತ್ತಾ, ನಾವು ಎಷ್ಟೇ ಚೆನ್ನಾಗಿದ್ರು ಕೂಡ ನಮ್ಮಲ್ಲಿ ಏನಾದರೂ ಒಂದು ತಪ್ಪು ಹುಡುಕಿ ದೂರ ಆಗಿಬಿಡ್ತಾರೆ. ಬೇಕಾಗಿರೋರು ನಾವು ತಪ್ಪು ಮಾಡಿದ್ರು ಇಲ್ಲ ಅವರು ಕೂಡ ತಪ್ಪು ಮಾಡಿದ್ರು, ಅದನ್ನೆಲ್ಲ ಸೈಡ್ಗೆ ಹಾಕ್ಬಿಟ್ಟು ರಿಲೇಷನ್ಶಿಪ್ಗೆ ಇಂಪಾರ್ಟೆನ್ಸ್ನ ಕೊಡಲೇಬೇಕು. ನಾವು ಅಲ್ಲಿ ಹಾರನ ತೊಗೊಳ್ಳೋಣ ಅಂತಂದ್ಬಿಟ್ಟು ನಿಲ್ಲಿಸಿದ್ವಿ. ಅಲ್ಲಿ ಹಾರ ಮಾರ್ತಿದ್ರಲ್ಲ ಅಂಕಲ್, ಅವ್ರಿಗೆ ಹೆಂಗೆ ಗೊತ್ತಾಯ್ತು ಏನೋ ಗೊತ್ತಿಲ್ಲ, ಅವರು ಕೂಡ ಕೇಳ್ತಿದ್ರಂತೆ, ಇವಾಗ ತೊಗೊಂಡು ಬಂದಿದ್ದೀರಾ ತಂಬಿದನ್ನ, ಲೇಟಾಗಿ ತೊಗೊಂಡು ಬಂದಿದ್ದೀರಾ ಅಂತ ಅಂದ್ಬಿಟ್ಟು. ಅದಕ್ಕೆ ನನ್ನ ಹಸ್ಬೆಂಡಿಗೆ ಮನೇಲಿ ಪೇಷಂಟ್ ಕೂಡ ಇದ್ದಾರೆ. ನಾವು ಆ ಟೈಮಲ್ಲಿ ಬರೋಕ್ಕಾಗಲ್ಲ ಅಂತ ನಾವು ಯಾವಾಗಲೂ ಈ ಥರ ಬಂದೇ ಮಾಡಿಸ್ಕೊಂಡು ಹೋಗಿದ್ದು ಅಂತ ಅಂದ್ಬಿಟ್ಟು ಹೇಳ್ತಿದ್ರಂತೆ. ಮಳವಳ್ಳಿ ಸರ್ಕಲ್ ಇದೆಯಲ್ವಾ, ಅಲ್ಲೇ ನಾವು ಹೂವಿನ ಹಾರೆಲ್ಲ ತೊಗೊಂಡ್ವಿ. ಅಲ್ಲಿ ತೊಗೊಂಡು ದೇವಸ್ಥಾನದ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಇವತ್ತು ಹಬ್ಬ ಆಗಿರೋದ್ರಿಂದ ಜನಗಳು ಜಾಸ್ತಿ ಇದ್ರು. ಆ್ಯಂಡ್ ಬೇರೆ ಕಡೆಯಿಂದ ದೂರದಿಂದ ಬರೋರೆಲ್ಲರೂ ಬಂದಿದ್ರು. ಒಂದು ಸಂಡೇ ಬೇರೆ ಅಲ್ವಾ, ಹಾಲಿಡೇಸ್ ಇರುತ್ತಲ್ವ. ಸೊ ಹಂಗಾಗಿ ನಾವು ಹೋಗಿದ್ದು ಒಂಥರ ಖುಷಿ ಆಯಿತು. ಅಂದು ಸುಮಾರು ವರ್ಷಗಳ ಕಾಲ ನಮ್ಮ ಅಮ್ಮ ಅವ್ರಿಗೆ ಇದು ಮನೆ ದೇವ್ರು ಅಂತಲೇ ಗೊತ್ತೇ ಇರಲಿಲ್ವಂತೆ. ಮನೆ ದೇವ್ರು ಯಾವುದು ಅಂತಲೇ ಗೊತ್ತೇ ಇರಲಿಲ್ವಂತೆ. ತುಂಬ ಜನ ಮನೆ ದೇವ್ರನ್ನ ಮಾಡಲೇಬೇಕು ಅಂತೆಲ್ಲ ಹೇಳ್ತಾರಲ್ವ, ಹಂಗಾಗಿ ಆದ್ರೂ ಇವ್ರಿಗೆ ಅಂತಂದರೆ ನಮ್ಮಮ್ಮ ಇದಾರಲ್ಲ, ಅವ್ರ ಅತ್ತೆನೂ ಅವರು ಬೇಗನೆ ತೀರೋಗಿದ್ದು. ಅವ್ರಿಗೆ ಯಾವ ದೇವ್ರನ್ನ ಪೂಜೆ ಮಾಡ್ತಿದ್ರು ಅಂತಲೂ ಗೊತ್ತಿರಲಿಲ್ವಂತೆ. ಹಾಗಾಗಿ ಆಮೇಲೆ ಇದು ಸ್ವಲ್ಪ ವರ್ಷಗಳಿಂದ ಒಂದು 5 ಇಯರ್ಸಿಂದ ಇವ್ರಿಗೆ ಗೊತ್ತಾಗಿರೋದು ಇದೇ ಮನೆ ದೇವರು ಅಂತ ಅಂದ್ಬಿಟ್ಟು. ಆವಾಗಿಂದ ಈ ಥರ ಅಲ್ಲಿ ಸಿಡಿ ಹಬ್ಬ ಎಲ್ಲ ಆಗುತ್ತಲ್ಲ, ಆ ಟೈಮ್ ಆದಮೇಲೆ ಇವರು ಈ ಥರ ತಂಬಿಟ್ಟು ಆರತಿ ಎಲ್ಲ ತೊಗೊಂಡೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರ್ತಾರಂತೆ. ಅಲ್ಲಿಗೆ ನಾವು 2 ಹಾರನ ತೊಗೊಂಡು ಹೋಗಲೇಬೇಕು. ನಾನು ಲಾಸ್ಟ್ ಒಂದು ವ್ಲಾಗಲ್ಲ ನಿಮಗೆ ಶೇರ್ ಮಾಡ್ಕೊಂಡಿದ್ದೆ. ಅಲ್ಲಿ 2 ದೇವರು ಇರೋದು, ಹೆಣ್ಣು ದೇವರು, ಒಂದು ದೊಡ್ಡಮ್ಮ ತಾಯಿ ಹಾಗೆ ಒಂದು ಚಿಕ್ಕಮ್ಮ ತಾಯಿ ಅಂತ ಅಂದ್ಬಿಟ್ಟು. ನಾವೇನೇ ಪೂಜೆ ಸಾಮಾನು ತೊಗೊಂಡ್ರು 2ನೇ ತೊಗೋಬೇಕು. ಹಾರ ಹಾಗೆ ಸೀರೆ ಕೊಡ್ತೀವಿ ಅಂದರು, ಸೀರೆನೂ ಅಷ್ಟೇ. ಆ್ಯಂಡ್ ಏನು ಗೊತ್ತಾ, ಅರ್ಕೆ ಮಾಡಿಕೊಂಡು ಏನಾದ್ರು ಮೇಕೆ ಕೊಡ್ತಾರೆ, ಅದೇ ಬಲಿ ಕೊಡ್ತಾರೆ ಅಂತಂದರೆ 2ನೇ ಕೊಡಬೇಕು. ಆ ತಾಯಿಗೊಂದು ಈ ತಾಯಿಗೊಂದು ಅಂತ ಅಂದ್ಬಿಟ್ಟು ಕೊಡಬೇಕಂತೆ. ದೇವ್ರ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು. ಯಾರು ಕೂಡ ತಂಬಿಟ್ಟು ಆರತಿ ಆವತ್ತು ತೊಗೊಂಡು ಬಂದಿರಲಿಲ್ಲ, ನಾನೇ ತೊಗೊಂಡೋಗಿದ್ದಿತ್ತು. ನಾವು ಹಬ್ಬದ ದಿನವೇ ತೊಗೊಂಡೋಗೋಣ ಅಂತ ಅಂದ್ಕೊಂಡು, ಅಂದರೆ ಫ್ರೈಡೇ ತೊಗೊಂಡು
ತೊಗೊಂಡೋಗೋಣ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಇನ್ನೇನು ಹೆಂಗಿದ್ರು ಹಬ್ಬನೂ ಕೂಡ ಇದೆಯಲ್ಲ, ಶಿವರಾತ್ರಿ ಹಬ್ಬ ಇತ್ತಲ್ವ. ಸೊ ಹಂಗಾಗಿ ಹಬ್ಬದ ದಿನವೇ ತೊಗೊಂಡೋಗೋಣ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ಇದಕ್ಕೂ ನಾವು ತೊಗೊಂಡೋಗ್ಬೇಕು ಅಂತ ಅಂದರೆ ಮನೆ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ತಂಬಿಟ್ಟೆಲ್ಲ ಮಾಡಿಕೊಂಡು ತೊಗೊಂಡು ಬರೋದು. ಅದಾದಮೇಲೆ ನಾನ್ ವೆಜ್ಜು ಕೂಡ ಮಾಡ್ತಾರೆ. ಈ ದೇವರಿಗೆ ನಾನ್ ವೆಜ್ಜು ಕೂಡ ಆಗುತ್ತಂತೆ, ನಾನ್ ವೆಜ್ಜು ಮಾಡ್ತಾರೆ. ಪೂಜೆ ಎಲ್ಲ ಚೆನ್ನಾಗಾಯಿತು, ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಕೂತಿದ್ವಿ ಅಲ್ಲಿ. ಅದೇ ನಾನು ಹೇಳಿದ್ನಲ್ವ, ನನಗೆ ಬೇಕಾಗಿದ್ದವರು ಕೂಡ ದೇವಸ್ಥಾನದ ಹತ್ರನೇ ಸಿಕ್ಕಿದ್ರು ಅಂತ ಅಂದ್ಬಿಟ್ಟು ಅವರು ದೇವಸ್ಥಾನದ ಹತ್ರಕ್ಕೆ ಬರ್ತೀವಿ ಅಂತ ಅಂದಿದ್ರು. ಅಲ್ಲೇ ವೆಯ್ಟ್ ಮಾಡಿಬಿಟ್ಟು ಆ್ಯಂಡ್ ಅವ್ರ ಹತ್ರ ಸುಮಾರು ಹೊತ್ತು ಮಾತಾಡಿಕೊಂಡು ಆಮೇಲೆ ನಾವು ಹೊರಟ್ವಿ. ಊಟ ಟೈಮಿಂಗ್ಸ್ ಆಗೇ ಬಿಟ್ಟಿತ್ತು ಮಧ್ಯಾಹ್ನ. ಸರಿ ಅಂದ್ಬಿಟ್ಟು ಮನೆಗೆ 1/2 hour ಜರ್ನಿ ಅಷ್ಟೇ ಅಲ್ವಾ ಅಂದ್ಬಿಟ್ಟು ಮನೆ ಕಡೆಗೆ ಹೊರಟ್ವಿ. ನಾವು ಹೋಟೆಲ್ಗೆಲ್ಲ ಎಲ್ಲೂ ಹೋಗಿಲ್ಲ. ಅದೇ ನಾನು ಪಪ್ಪುಗೇನು ತಿನ್ನಿಸಲ್ಲ ಅಂತ ಹೇಳಿದ್ದೀನಲ್ವ. ಸೊ ಹಂಗಾಗಿ ಅವರಂತೂ ನಾವು ಏನೇ ತಿಂದ್ರೂ ಕೂಡ ಅದು ತಿನ್ನೋದಕ್ಕೆ ಆಸೆ ಪಡ್ತಿರ್ತಾರೆ. ಆ ಥರ ಅವ್ರು ಆಸೆ ಪಟ್ಟುವಾಗ ನಮಗೆ ತಿನ್ನೋದಕ್ಕೆ ಮನಸ್ಸಾಗಲ್ಲ. ಮನೆಗೆ ಬಂದು ಸಿಕ್ಕಾಪಟ್ಟೆ ತಲೆನೋವು ಸ್ಟಾರ್ಟ್ ಆಗಿಬಿಡ್ತು ನನಗೆ. ಆ ಬಿಸಿಲಲ್ಲಿ ಹೊರಗಡೆ ಎಲ್ಲೂ ಹೋಗೋದೇ ಇಲ್ವಲ್ಲ. ಯಾವತ್ತಾದರೂ ಒಂದಿನ ಹಿಂಗೆ ಹೊರಗಡೆ ಹೋದಾಗ ಇದೇ ಥರ ಆಗೋದು, ತಲೆನೋವು ಸ್ಟಾರ್ಟ್ ಆಗಿಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ. ಇನ್ನು ಶಿವರಾತ್ರಿ ಬೇರೆ ಇತ್ತು. ಪಾಪುಗೆ ಫೋಟೋಶೂಟ್ ಏನೂ ಮಾಡೇ ಇಲ್ಲ, ಮಾಡೋಣ ಅಂತ ಅಂದ್ಬಿಟ್ಟು ಆಮೇಲೆ ಎದ್ದು ಈ ಥರ ರೆಡಿ ಮಾಡ್ಕೊಂಡು ಮಾಡಿದೆ. ನಾನು ಆರಾಮಾಗಿ ಚೆನ್ನಾಗಿದ್ದಿದ್ದರೆ ಇನ್ನೂ ಬೇರೆ ರೀತಿಯೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಕೈಲಿ ಆಗಲೇ ಇಲ್ಲ. ಆದರೆ ಮಾಡದೇ ಇರೋಕ್ಕಂತೂ ನನಗೆ ಮನಸ್ಸೂ ಇರಲ್ಲ. ಮಾಡಬೇಕಲ್ಲ ಅವತ್ತು ಹಬ್ಬ ಅಲ್ವಾ, ಅದೊಂದು ಮೆಮೊರೇಬಲ್ಲು. ಏನು ಗೊತ್ತಾ, ನಮಗೆ ಹೆಲ್ತ್ ಪ್ರಾಬ್ಲಮ್ ಏನಾದರೂ ಆಗಿತ್ತು ಅಂದಾಗ ಅದು ಯಾವುದೂ ನೆನಪಾಗಲ್ಲ. ಬಟ್ ಏನು ಮಾಡದೇ ಇದ್ದ ದಿನ ಅಂತೂ ನೆನಪಾಗುತ್ತೆ. ಆ್ಯಂಡ್ ಪಾಪನೂ ಕೂಡ ಹೊಸ್ಲನ್ನು ದಾಟಿದ್ರು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ ತಕ್ಷಣ ಕೆಳಗಡೆಗೆ ಬಿಟ್ವಿ. ಅವರು ಅಂಬೆಗಳು ಹಾಕ್ಕೊಂಡು ದೇವ್ರ ಮನೆಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ. ಸೊ ಹಂಗಾಗಿ ಸಂಜೆ ಹಂಗೆ ಹೊಸ್ಲನ್ನು ಪೂಜೆನೂ ಮಾಡ್ಕೊಂಡ್ವಿ. ಇವತ್ತಿನ ಡೇ ಈ ರೀತಿ ಇತ್ತು. ವಿಡಿಯೋ ಇಷ್ಟೇ ಗೊತ್ತಲ್ವ, ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ವಿಡಿಯೋನ ಕೊನೆವರೆಗೂ ಯಾರೆಲ್ಲ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಬಾಯ್.